ಕಾಂಗ್ರೆಸ್ ಪಾಳ್ಯದಲ್ಲಿ ರಾಜಕೀಯ ಗರಿಗೆದರಿದೆ. ಸಿಎಂ ಸಿದ್ದರಾಮಯ್ಯರನ್ನ 3 ಜನ ಸಚಿವರು ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಇದು ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ನಿವಾಸಕ್ಕೆ ಭೈರತಿ ಸುರೇಶ್ ಬಂದಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಹಾಗೆ ಎಂಬಿ ಪಾಟೀಲ್ ಕೂಡ ಬಂದಿರೋದು ಗೊತ್ತಾಗ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿಎಂ ಹಾಗೆ ಸಚಿವರ ಭೇಟಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ರಾಜಕೀಯ ಗರಿಗೆದರಿರುವುದು ಕಾಣಿಸ್ತಾ ಇದೆ. ನಿನ್ನೆ ದಿನ ನಡೆದಿರುವಂತಹ ಸಭೆ ಹಾಗೆ ಕೊಟ್ಟಿರುವಂತಹ ಸೂಚನೆಗಳು, ಸುರ್ಜೇವಾಲಾ ಅವರ ರಾಜ್ಯ ಭೇಟಿ, ಇವೆಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರಿ. ಇವತ್ತು ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ನಿವಾಸಕ್ಕೆ ಭೈರತಿ ಸುರೇಶ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಬಂದಿದ್ದಾರೆ. ಎಂಬಿ ಪಾಟೀಲ್ ಅವರ ಆಗಮನ ಕೂಡ ಆಗಿದೆ. ಯಾವ ಕಾರಣ, ಏನ್ ಚರ್ಚೆ, ಇವೆಲ್ಲವೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸಿಎಂ ನಿವಾಸ ಕಾವೇರಿಯ ದೃಶ್ಯ ಇದು. ಬೆಳಗಾವಿ ಅಭಿವೃದ್ಧಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಕ್ರೆಡಿಟ್ ವಾರ್ ಶುರುವಾಗಿದೆ. ಇದೇ ಕ್ರೆಡಿಟ್ ವಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆಯಲ್ಲೂ ಕೂಡ ಸ್ಫೋಟಗೊಂಡಿದೆ. ಅಷ್ಟಕ್ಕೂ ಸಭೆಯಲ್ಲಾಗಿದ್ದೇನು? ಬನ್ನಿ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ. ವಾರ್ನಿಂಗ್ ಕೊಟ್ರು ಡೋಂಟ್ ಕೇರ್, ಎಚ್ಚರಿಕೆ ಕೊಟ್ರು ನಿಲ್ಲುತ್ತಿಲ್ಲ ಟಾಕ್ ವಾರ್. ಕುರ್ಚಿ ಮೇಲಿನ ಆಸೆ, ಹುದ್ದೆ ಮೇಲಿನ ಪ್ರೀತಿಯಿಂದ ಕಾಂಗ್ರೆಸ್ ನಾಯಕರು ಸಿಎಂ ಕುರ್ಚಿ ಬಗ್ಗೆ ಮಾತು ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಮನೆಯ ಗೊಂದಲಕ್ಕೆ ಮದ್ದರೆಯಲು ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ರು. ಸಚಿವರು ಶಾಸಕರಿಗೆ ಪಾಠ ಮಾಡಿದ್ರು. ಆದ್ರೂ ಸಿಎಂ ಬದಲಾವಣೆ ಬಗೆಗಿನ ಹೇಳಿಕೆಗಳು ಮಾತ್ರ ನಿಲ್ಲುತ್ತಿಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಸಿಎಲ್ಪಿ ಸಭೆಯಲ್ಲಿ ಸುರ್ಜೇವಾಲಾ ಖಡಕ್ ಸೂಚನೆ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಕೊಟ್ಟ ಖಡಕ್ ಎಚ್ಚರಿಕೆ. ಹಾದಿ ಬೀದಿಯಲ್ಲಿ ನಿಂತು ಸಿಎಂ ಬದಲಾವಣೆ ಬಗ್ಗೆ ಕೂಗೆಬ್ಬಿಸಿದವರಿಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ರು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಉಪಮುಖ್ಯಮಂತ್ರಿ ಬದಲಾವಣೆಯೂ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಸಚಿವರೇ ಇರ್ಲಿ, ಯಾರೇ ಇರ್ಲಿ, ಅನಗತ್ಯ ಹೇಳಿಕೆ ಬೇಡ. ಒಂದು ವೇಳೆ ಹೇಳಿಕೆ ಕೊಟ್ರೆ ಯಾವುದೇ ಕ್ರಮಕ್ಕೂ ಹಿಂಜರಿಯಲ್ಲ ಅಂತ ಸುರ್ಜೇವಾಲಾ ಹೇಳಿದ್ರು. ಹೀಗೆ ಸುರ್ಜೇವಾಲಾ ಸೂಚನೆ ಕೊಟ್ಟು ಇನ್ನೂ 24 ಗಂಟೆ ಕಳೆದಿಲ್ಲ. ನಿನ್ನೆ ಸುರ್ಜೇವಾಲಾ ಸೂಚನೆ ಕೊಡುವಾಗ ಸೈಲೆಂಟ್ ಆಗಿದ್ದ ಸಚಿವರು ಇವತ್ತು ವೈಲೆಂಟ್ ಆಗಿದ್ದಾರೆ. ಸುರ್ಜೇವಾಲಾ ದೆಹಲಿಗೆ ಹೋಗ್ತಿದ್ದಂತೆ ಮತ್ತೆ ಸಿಎಂ ಬದಲಾವಣೆ ಕೂಗು ಎಬ್ಬಿಸಿದ್ದಾರೆ. ದಲಿತರು ಯಾಕೆ ಸಿಎಂ ಆಗಬಾರದು ಎಂದ ಆರ್ಬಿ ತಿಮ್ಮಾಪುರ. ಎಸ್, ನಾನು ದಲಿತ ಇದ್ದೀನಿ, ನಾನೇಕೆ ಮುಖ್ಯಮಂತ್ರಿ ಆಗಬಾರದು ಅಂತ ಆರ್ಬಿ ತಿಮ್ಮಾಪುರ ಟವೆಲ್ ಹಾಕಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಶಾಸಕರು ಬೆಂಬಲ ಕೊಟ್ರೆ ನಾನು ಸಿಎಂ ಆಗ್ತೀನಿ ಎಂದಿದ್ದಾರೆ. ಯಾರಾಗ್ಬಾರ್ದು? ನೀವು ಅಲ್ಲಿತ್ತೀಯ? ನೀನು ಮುಖ್ಯಮಂತ್ರಿ ಮಾಡಿದ್ರು ಅಲ್ಲಿತ್ತೀಯ? ಹಾಂ, ನಾನು ಹೋಗ್ತೇನೆ. ನಾನು ಯಾಕೆ ಆಗ್ಬಾರ್ದು? ಅದು ಆ ಸಶಕ್ತ ಅದನ್ನೋ ಇಲ್ಲೋ, ಶಿಲ್ಪಿಯಲ್ಲಿ ನಾನು ಕಳಿಸ್ತಾರೋ ಇಲ್ಲೋ, ಹೈಕಮಾಂಡ್ ನಾನು ಹೋಗ್ತಾರೋ ಇಲ್ಲೋ, ಇವೆಲ್ಲವೂ ಇರ್ತವೆ. ನಾನು ಮಾಡ್ತೀನಂತ ಹೈಕಮಾಂಡ್ ಶಿಲ್ಪಿಗಾದ್ರೆ ನಾನೇ ಆಗ್ತೀನಿ. ನಾನು ದಲಿತ ಇದ್ದೀನಿ, ನಾನು ಯಾಕೆ ಆಗ್ಬಾರ್ದು? ನಾನು ಆಗ್ತೀನಿ. ಉತ್ತರ ಕರ್ನಾಟಕದವರು ಸಿಎಂ ಆದ್ರೆ ಸ್ವಾಗತ, ಎಸ್ಆರ್ ಪಾಟೀಲ್. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಸ್ಆರ್ ಪಾಟೀಲ್, ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ, ಆದ್ರೆ ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಉತ್ತರ ಕರ್ನಾಟಕದವರು ಸಿಎಂ ಆದ್ರೆ ಸ್ವಾಗತ ಎಂದಿದ್ದಾರೆ. ಪ್ರತಿಯೊಬ್ಬ ಶಾಸಕರಿಗೂ ನಾನು ಮಂತ್ರಿ ಸ್ಥಾನ ಪಡಿಬೇಕನ್ನುವಂಥ ಆಸೆ ಇದ್ದೇ ಇರುತ್ತೆ. ಯಾರು ರಾಜಕಾರಣದಲ್ಲಿರೋರು ಸನ್ಯಾಸಿಗಳಲ್ಲ. ಅವಕಾಶ ದೊರೀಲಾರ್ದವರು ನೀವೊಂದು ಅವಕಾಶ ಮಾಡಿಕೊಡ್ರಿ ಅಂತ ಸಹಜವಾಗಿ ಕೇಳ್ಬೋದು. ಶೋಷಿತ ವರ್ಗದವರು ನಾವೇ ಯಾಕೊಮ್ಮೆ ಮುಖ್ಯಮಂತ್ರಿ ಆಗಬಾರ್ದಂತೆ ಸಹಜತೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಇನ್ನು ಮತ್ತೊಂದು ಟೀಮ್ ದಲಿತ ಸಭೆಗೆ ಸಜ್ಜಾಗಿದೆ. ನಿನ್ನೆಯೂ ಸುರ್ಜೇವಾಲಾ ಜೊತೆ ಚರ್ಚಿಸಲು ಪ್ಲಾನ್ ಮಾಡಿಕೊಂಡಿತ್ತು. ಆದ್ರೆ ದಲಿತ ಸಮುದಾಯದ ಸಭೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ನಾನು ಮಾತಾಡೋಕ್ಕಾಗಿಲ್ಲ, ಇನ್ನು ಮಾತಾಡ್ತೀನಿ. ಅವರಿಗೆ ಕೇಳ್ತೀವಿ, ಅವರಿಗೆ ವಿವರಣೆ ಕೊಡ್ತೀವಿ. ನಮ್ಮ ಹೈಕಮಾಂಡ್ ಅಲ್ವಾ, ಅವರು ಹೈಕಮಾಂಡಿನ ಪ್ರತಿನಿಧಿ, ಅವರಿಗೆ ವಿವರಣೆ ಕೊಡ್ತೀವಿ. ನಾವು ಯಾಕೆ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೋ, ಅವರು ಬೇಡಪ್ಪ ನೀವು ಮಾಡಬೇಡಿ ಅಂದರೆ ನಿಲ್ಲಿಸ್ತೀವಿ. ಸಿಎಂ ಕುರ್ಚಿ ಕಾಲು ಮುರಿಬೇಡಿ, ಆರ್ ಅಶೋಕ್ ವ್ಯಂಗ್ಯ. ಸಿಎಂ ಕುರ್ಚಿ ಕದನದ ಬಗ್ಗೆ ವ್ಯಂಗ್ಯವಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತೀರಾ, ಮತ್ತೇಕೆ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಕಿತ್ತಾಡ್ಕೊಂಡು ಸಿಎಂ ಕುರ್ಚಿ ಕಾಲು ಮುರಿಬೇಡಿ ಅಂತ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಅವರು ಒಡೆದ ಮನೆ,
ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೆಕ್ಸ್ಟು ನಾವೇ ಬರ್ತೀವಿ ಅಂತ. ನೆಕ್ಸ್ಟು ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ? ಕಿತ್ತಾಡಬೇಡಿ, ಬಿಟ್ಬಿಡಿ. ನೆಕ್ಸ್ಟು ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಒಡೆದಾಡ್ತಾ ಇದ್ದೀರಲ್ಲ. ನನಗೇನು ಭಯ ಅಂತ ಹೇಳಿದ್ರೆ CM ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ. ಇರೋ 4 ಕಾಲು, ಆ 4 ಕಾಲೂ ಸಿದ್ದರಾಮಯ್ಯ ಒಂದು ಕಡೆ, DK ಒಂದು ಕಡೆ, ಪರಮೇಶ್ವರ್ ಒಂದು ಕಡೆ, ಜಾರಕಿಹೊಳಿ ಕಡೆ 4 ಕಾಲು ಎಳೆದ್ರೆ ಆ CM ಕುರ್ಚಿ ಕಾಲುಗಳು ಹೊರಟೋಗ್ತದೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ನಾವೇನು ಸನ್ಯಾಸಿಗಳಲ್ಲ, ಅಂತ ಪರಿಸ್ಥಿತಿ ಬಂದ್ರೆ ನಿಭಾಯಿಸ್ತೀವಿ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಈ ಮೂಲಕ ಸರ್ಕಾರ ಬಿದ್ರೆ ಸರ್ಕಾರ ಮಾಡೋಕೆ ರೆಡಿ ಎಂದಿದ್ದಾರೆ. ವಿರೋಧ ಪಕ್ಷವಾಗಿ ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ರಚನಾತ್ಮಕ ಹೋರಾಟಗಳನ್ನು ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೀತಾ ಇದ್ದೇವೆ. ಆದರೆ ನಾವ್ಯಾರು ಕೂಡ ಸನ್ಯಾಸ ಇಲ್ಲ. ಆ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆದವು ಅಂತಂದ್ರೆ ವಿಲ್ ಡೆಫಿನೆಟ್ಲಿ ಹ್ಯಾಂಡಲ್ ಮಾಡುವಂಥ ಪ್ರಯತ್ನ ಆಗುತ್ತೆ. ಸಿಎಂ ತ್ಯಾಗದ ಮಾತು, ಸಚಿವರ ಸಿಎಂ ಬದಲಾವಣೆ ಬಗೆಗಿನ ಹೇಳಿಕೆ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಬೆಳವಣಿಗೆಯನ್ನ ಸಾರಿ ಸಾರಿ ಹೇಳ್ತಿದೆ. ಬಿಜೆಪಿ ಕೂಡ ಹತ್ತಿರದಿಂದಲೇ ಕಾಂಗ್ರೆಸ್ ಬೆಳವಣಿಗೆ ಮೇಲೆ ಕಣ್ಣಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.